ಅಯ್ಯೋ ಯಾಕಮ್ಮ? ಜೈ ಸರ್ನ ಭೇಟಿ ಮಾಡೋದಿಕ್ಕೆ. ಇವಾಗ ಅವನ್ ಯಾಕಮ್ಮ ಭೇಟಿ ಆಗ್ಬೇಕು? ಅದೇ ನನ್ನ ಬಗ್ಗೆ ಅವ್ರ ಹತ್ರ ಹೇಳಿ ನನ್ನ ಗಂಡನ್ಗೋಸ್ಕರ ಹುಡುಕ್ಸಿ ಅಂತ ಕೇಳೋದಿಕ್ಕೆ ಹೋಗಿದ್ದಾರೆ. ಏನು ಹೆತ್ತ ತಂದೆ ಹತ್ರ ಹೋಗಿ ತಮ್ಮ ತಂದೆನ ಹುಡುಕಿ ಅಂತ ಹೇಳೋದಿಕ್ಕೆ ಹೋಗಿದಾರಾ? ಹಬ್ಬ ಎಲ್ಲ ಉಲ್ಟಾ ಮಾಡ್ತಿದಾರಲ್ಲ. ನನಗೆ ಅವಾಗ ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿದ ನೆನಪುಗಳು ಕಣ್ಮುಂದೆ ಓಡಾಡ್ತಿದೆ. ನನ್ನವರು ಅಸ್ಪಷ್ಟವಾಗಿ ಕಾಣಿಸ್ತಿದ್ದಾರೆ. ನಿನ್ನೆ ಶೇಖರಣ್ಣ ಮನೆಗೆ ಬಂದು ನನಗೊಂದು ದೊಡ್ಡ ಕುಟುಂಬ ಇದೆ ಅಂತ ಹೇಳಿ ಹೋದ್ರು. ಮಕ್ಕಳಿಗೆ 8 ವರ್ಷ ತುಂಬ್ತಿದ್ದಾಗೆ ಅವರಪ್ಪ ಭೇಟಿ ಆಗ್ತಾರೆ ಅಂತ ಜಾತಕದಲ್ಲಿ ಬರ್ದಿದೆ. ಇದನ್ನೆಲ್ಲ ಯೋಚನೆ ಮಾಡಿ ನನ್ನವರು ಯಾರು ಅಂತ ತಿಳ್ಕೋಬೇಕು ಅನ್ಕೊಂಡೆ. ನನ್ನ ಬಗ್ಗೆ ಜೈ ಸರ್ಗೆ ಎಲ್ಲ ಹೇಳಿ ನಮ್ಮ ಮನೆಯವ್ರನ್ನ ಹುಡ್ಕೋದಿಕ್ಕೆ ಸಹಾಯ ಮಾಡಿ ಅಂತ ಕೇಳೋದಿಕ್ಕೆ ದಿವ್ಯಾ ಹೋಗಿದ್ದಾಳೆ. ತಂಗಿಗೆ ಜೊತೆಯಾಗಿ ಅಭಿ ಹೋಗಿದ್ದಾನೆ. ಅಯ್ಯೋ, ಇವಳ ಬಗ್ಗೆ ಮದುವೆವರೆಗೂ ಮುಚ್ಚಿಡ್ತಿದೀವಿ ಅಂತ ಈಗಷ್ಟೇ ಸಂಭ್ರಮ ಪಟ್ವಿ. ಆಗ್ಲೇ ದೊಡ್ಡ ಬಾಂಬ್ ಹಾಕಿದ್ರು. ಆ ಮಕ್ಕಳು ಜೈಗೆ ಎಲ್ಲ ಹೇಳಿದ್ರೆ ಅವರೇ ತನ್ನ ಮಕ್ಕಳು ಅಂತ, ಜಾನಕಿನೇ ಗಂಗಾ ಅಂತ ಜೈಗೆ ಗೊತ್ತಾಗುತ್ತೆ. ಮತ್ತೆ ಈ ಟೆನ್ಷನ್ ಏನೇ? ನೀನೇನು ಭಯ ಪಡ್ಬೇಡ ಪೌಡ್ರು, ಸ್ವಲ್ಪ ಕಾಮಾಗಿರು. ಮಕ್ಕಳಾಗ ಎಷ್ಟೊತ್ತಾಯ್ತಮ್ಮ? ಈಗಷ್ಟೇ ಹೋದ್ರು. ಅಯ್ಯೋ, ಈಗಷ್ಟೇ ಹೋಗಿದ್ದಾರೆ. ಸರಿನಮ್ಮ, ನಾವು ಹೊರಡ್ತೀವಿ. ಬಿಡುವಿದ್ದಾಗ ಬನ್ನಿ. ಬದುಕಿದ್ರೆ ಬರ್ತೀವಿ ಬಿಡಮ್ಮ. ಅದೇನು? ಅಯ್ಯೋ, ಸುಮ್ಮನೆ ಏನೋ ಅಂದ್ರು ಬಿಡಮ್ಮ. ನಡೀರಿ ನಡೀರಿ ನಡೀರಿ, ಬೇಗ ನಡಿಯೇ. ಯಾಕಣ್ಣ ಹಾಗಿದ್ಯಾ? ನಾ ಹೇಗಾರು ಹೇಳ್ತೀನಿ, ನಿಂಗೇನು? ಅವ್ರ ಮನೆಗೆ ಹೋಗಿ ಸಹಾಯ ಕೇಳೋದು ನಿನ್ಗಿಷ್ಟ ಇಲ್ಲ ಅಲ್ವಾ? ಗೊತ್ತಿದ್ರು ಯಾಕೆ ಕೇಳ್ತೀಯಾ? ನಿನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗೋಣ, ನಡಿಯಣ್ಣ. ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಂತ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ. ಪುನಃ ಕರ್ಕೊಂಡು ಹೋಗಲ್ಲ ಅನ್ನೋ ಧೈರ್ಯದಿಂದನೇ ಅಲ್ವಾ ನೀನು ಈ ಮಾತು ಹೇಳ್ತಿದ್ಯಾ? ಇಲ್ಲ ಅಣ್ಣ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾಟಕ ಆಡಬೇಡ. ಈ ಮಧ್ಯ ಅವನ ಜೊತೆ ಸೇರಿ ತುಂಬ ಮಾತು ಕಲ್ತಿದ್ಯಾ. ಅಮ್ಮನ್ನು ನನ್ನ ಆಟ ಆಡಿಸ್ತಿದ್ಯಾ. ಹಾಗೇನಿಲ್ಲ ಅಣ್ಣ, ನಾನು ಯಾವಾಗ್ಲೂ ನಿನ್ ತಂಗಿನೇ. ಇವಾಗ ಹೀಗೆ ಹೇಳ್ತೀಯ, ಆಮೇಲೆ ಅಲ್ಲಿ ಹೋಗ್ತಿದ್ದ ಹಾಗೆ ನನ್ನನ್ನು ಮರ್ತು ಬಿಡ್ತೀಯ. ನಿನ್ನ ವಿಷಯ ನನಗೆ ಗೊತ್ತಿಲ್ವಾ? ಮತ್ತೆ ನನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಲ್ವಾ? ಅಮ್ಮ ನಾನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ನೋಡು, ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಆ ವಿಷಯ ಹೇಳಿದ್ಮೇಲೆ ತಕ್ಷಣ ವಾಪಸ್ ಬರಬೇಕು ಅಷ್ಟೇ. ಅಲ್ಲಿ ಗಂಟೆಗಟ್ಟಲೆ ಇರ್ತೀನಿ ಅಂದರೆ ನಾನು ಒಪ್ಕೊಳಲ್ಲ. ಸರಿ ಅಣ್ಣ, ಹೀಗೋಗಿ ವಿಷಯ ಹೇಳಿ ಹಾಗೆ ಬಂದ್ಬಿಡೋಣ. ಈ ಮಾತು ಮೇಲೆ ನಿಲ್ಬೇಕು. ನಾನು ಯಾವ್ದಾದ್ರು ಮಾತು ತಪ್ಪಿದ್ದೀನ ಅಣ್ಣ? ಅವನ್ನ ನೋಡ್ತಿದ್ದಾಗೆ ಎಲ್ಲ ಮರ್ತು ಹೋಗ್ತೀಯ ಅಂತ ಮೊದಲೇ ಹೇಳ್ತಿದ್ದೀನಿ. ನೀನ್ ನನ್ನ ಪಕ್ಕದಲ್ಲೇ ಇರ್ತೀಯ ಅಲ್ವಾ? ನಾನು ಏನೂ ಮರ್ತೋಗಲ್ಲ. ಅಲ್ಲಿನ್ನೇನು ಎಕ್ಸ್ಟ್ರಾ ಮಾಡಬಾರ್ದು. ಊಟ ಮಾಡಿ ಅಂದರೆ ಮಾಡಬಾರ್ದು. ನೀನು ಹೇಗೆ ಹೇಳ್ತೀಯ ಹಾಗೆ ಅಣ್ಣ. ಅಮ್ಮನಿಗೋಸ್ಕರ ಬರ್ತಿದ್ದೀನಿ, ನನಗೆ ಕೋಪ ಬರ್ಸ್ಬೇಡ ಹೇಳ್ತಿದ್ದೀನಿ. ಸರಿ ಅಣ್ಣ, ನೀನು ಬಂದಿದ್ದೇ ಹೆಚ್ಚು. ಥ್ಯಾಂಕ್ ಯು ಅಂಕಲ್. ಬೇಗ ನಡೀರಿ. ಕಲ್ಪನಾ ಮೇಡಮ್, ತಲೆ ಸ್ವಲ್ಪ ಬಿಸಿ ಆಗೋಗಿದೆ, ಸ್ವಲ್ಪ ಕಾಫಿ ಕೊಡ್ತೀರಾ? ಒಂದ್ ಹನಿ ನೀರ್ ಕೂಡ ಕೊಡಲ್ಲ, ಹೋಗೋ ಹೊರಗಡೆ. ಹೋಗೋಣ. ಏನ್ರಿ ಯಾವತ್ತು ಅಂದೇ ಇರೋರು ಇವತ್ತು ಹಿಂಗಂತಿದ್ದೀರಾ? ಇವನ್ನ ಮನೆಯಿಂದ ಆಚೆ ಹಾಕೋವರೆಗೂ ಅವನಿಗೆ ಬುದ್ಧಿ ಬರಲ್ಲ. ಇವನು ಇವನು ಅಂತಿದ್ರಲ್ಲ ಅಜ್ಜಿ, ಯಾರಿಗೆ ಹೇಳ್ತಿದ್ರ ಅಜ್ಜಿ? ನಿನ್ನ ಜೈನ. ನೀವು ಕೂಡ ಬೈತಿದ್ರಲ್ಲ ಅಜ್ಜಿ ನನಗೆ. ಕೈ ಮಾಡದೆ ಇರೋದಕ್ಕೆ ಸಂತೋಷ ಪಡು, ಹೋಗೋ ಹೊರಗಡೆ. ಮತ್ತೆ ನಮ್ ಕಣ್ಣು ಕಾಣಿಸ್ಬೇಡ. ಅಂತ ತಪ್ಪು ನಾನೇನ್ ಮಾಡಿದೆ? ಸರ್, ಯಾವಾಗ್ಲೂ ಇವನ್ ಜೊತೆಲೇ ಇರ್ತೀಯಲ್ಲ,
ಅವ್ನ್ ಒಳ್ಳೇದು ಕೆಟ್ಟದ್ದು ಹೇಳ್ಬಾರ್ದಾ? ಅವ್ನ್ ತಾನ ಅಂದ್ರೆ ನೀನ್ ತಂದಾನ ಅಂತೀಯಾ? ಯಾವಾಗ್ಲೂ ಗಂಗಾ ಮೇಡಮ್ ಅಂತ ಬಾಯಲ್ಲಿ ಜಪ ಮಾಡ್ತಾನೆ ಇರ್ತೀಯಾ? ಗಂಗಾಗಿ ಇಷ್ಟ ಅನ್ಯಾಯ ನಡೀತಿದ್ರೆ ಕಣ್ ಬಿಟ್ಕೊಂಡು ನೋಡ್ತಾ ನಿಂತಿದ್ಯಾ? ವಿಶ್ವಾಸ ಅಂದ್ರೆ ಇದೆಲ್ಲ? ಓಹೋ, ಇದಾ ವಿಷಯ? ಹಾ, ಸರ್, ಇವ್ರಿಗೆ ಅಸಲಿ ವಿಷಯ ಹೇಳ್ಬಿಡಿ ಸರ್, ಇಲ್ಲಾಂದ್ರೆ ಫ್ರಸ್ಟ್ರೇಷನ್ ಅಲ್ಲಿ ನಾನು ಕತ್ತಿಸ್ಕಿ ಸಾಯಿಸ್ಬಿಡ್ತಾರೆ. ಅಜ್ಜಿ, ಚಿಕ್ಕಮ್ಮ, ಏನಜ್ಜಿ ನಿನ್ ಮೊಮ್ಮಗನ್ನ ನೀನ್ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ನನ್ನ ನಿನ್ ಮಗ ಅಂತೀಯಲ್ವ ಚಿಕ್ಕಮ್ಮ? ನಿಜವಾಗ್ಲೂ ಮಗ ಆಗಿದ್ರೆ ನನ್ನ ಹೀಗೆ ಅಪಾರ್ಥ ಮಾಡ್ಕೋತಿದ್ದ. ಗಂಗಾ ನಿನಗೆ ಮೊಮ್ಮಗಳಾಗಿರ್ಬೋದು ಅಜ್ಜಿ, ನಿನಗೆ ಸೊಸೆ ಆಗಿರ್ಬೋದು ಚಿಕ್ಕಮ್ಮ, ಆದ್ರೆ ನನಗೆ ಜೀವ. ನನ್ನನ್ನ ಮನುಷ್ಯನನ್ನಾಗಿ ಬದಲಾಯಿಸಿದ್ದ ದೇವತೆ, ನನಗೆ ಪುನರ್ಜನ್ಮ ಕೊಟ್ಟ ಅಮ್ಮ, ಪರಿಚಯ ಆದ ಸ್ವಲ್ಪ ದಿನಕ್ಕೆ ಈ ಇಡೀ ಜೀವನಕ್ಕೆ ಸಾಕಾಗುವಷ್ಟು ಪ್ರೀತಿ ಹಂಚಿದ ಪ್ರೇಮಮೂರ್ತಿ, ನನ್ನ ಅರ್ಧ ಗಂಗಾನಾ? ನಮ್ಮನ್ನ ಕ್ಷಮಿಸ್ಬಿಡು ಜೈ. ಸಾರಿ ಕಂದ. ಇಲ್ಲ, ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಗಂಗನ್ ಮೇಲೆ ನಿಮಗಿರೋ ಪ್ರೀತಿನೇ ನಿಮ್ಮ ಹತ್ರ ಹಾಗೆ ಮಾತಾಡಿಸ್ತು. ಆಗ್ಲೇ ನಾಣಿ ಕೂಡ ನಿಮ್ ಹಾಗೇನೆ ಅಪಾರ್ಥ ಮಾಡ್ಕೊಂಡ. ಮತ್ತೆ ಈ ಮದ್ವೆ ಎಲ್ಲ ಅದೊಂದು ಪ್ಲಾನ್ ಅಜ್ಜಿ. ಪ್ಲಾನ್ ಏನು? ಗಂಗಾ ಎಲ್ಲಿದ್ದಾಳೆ ಅಂತ ಅತ್ತೆ ಮಾವನಿಗೆ ಗೊತ್ತು. ಬೇಡ್ಕೊಂಡ್ರೆ ಹೆದರ್ಸಿದ್ರೆ ಅವ್ರು ನಿಜ ಹೇಳಲ್ಲ, ಅದಕ್ಕೆ ಆಸೆ ತೋರಿಸ್ತಿದ್ದೀನಿ. ಅವ್ರೇನೋ ಮುಚ್ಚಿಡ್ತಿದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ ಜೈ. ರಾಮಕೃಷ್ಣ ಬಾಯಿ ಬಿಡೋಕ್ ಮುಂಚೆ ಚಂದ್ರಿಕಾ ಮ್ಯಾನೇಜ್ ಮಾಡೋದು ಎಲ್ಲ ಗಮನಿಸ್ತಾನೆ ಇದ್ದೀನಿ. ಅವ್ರು ಇನ್ನೇನೋ ಮುಚ್ಚಿಡ್ತಿದ್ದಾರೆ ಅನ್ಕೊಂಡ್ವಿ. ಅವ್ರು ಮುಚ್ಚಿಡ್ತಿರೋದು ಗಂಗಾನಾ? ಅದರಿಂದ ಅವ್ರಿಗೇನು ಉಪಯೋಗ? ನಮ್ಮ ಮೇಡಮ್ ಅವರು ಇಲ್ಲ ಅಂದ್ರೆ ಅವ್ರ ಮಗಳನ್ನ ಸರ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಮೇಡಮ್ನ ಮುಚ್ಚಿಟ್ಟಿದ್ದಾರೆ. ಇದು ಎಷ್ಟು ದೊಡ್ಡ ತಪ್ಪು. ತಿಂದು ಮನೆಗೆ ದ್ರೋಹ ಬಗೆಯೋದ? ಆಸೆಗೆ ಮಿತಿನೇ ಇಲ್ವಾ? ನೀಚ್ರು, ಇವ್ರನ್ನ ಕ್ಷಮಿಸ್ಲೇಬಾರ್ದು. ಅದಕ್ಕೆ ಅವ್ರ ದುರಾಸೆ ಜೊತೆ ಆಟ ಆಡ್ತಿದ್ದೀನಿ ಅಜ್ಜಿ. ಗಂಗಾ ಮನೆಗೆ ಬಂದ್ಮೇಲೆ ಅವ್ರ ವಿಷಯನ ನೋಡ್ಕೋತೀನಿ. ಗಂಗಾನ ಅವರು ಬಂದ್ಸಿಟ್ಟಿದಾರ ಜೈ? ಈ ಮನೆಗ್ ಬರ್ದ ಹಾಗೆ ಬೆದರಿಸ್ತಿದಾರಾ? ಅದು ಗೊತ್ತಿಲ್ಲ ಚಿಕ್ಕಮ್ಮ. ಅವರಿಗೆ ಗಂಗಾ ಎಲ್ಲಿದಳೋ ಅನ್ನೋದು ಗೊತ್ತು. ಈ ಮದುವೆ ಆಗೋವರೆಗೂ ಗಂಗಾ ಬರ್ದಿರೋ ಹಾಗೆ ಮಾಡ್ತಾರೆ. ಇವಾಗ ಆ ಕೆಲ್ಸದ ಮೇಲೆನೆ ಹೋಗ್ತಿದ್ದಾರೆ. ಅವ್ರ ಹಿಂದೆನೆ ACP ಅವ್ರು ಕೂಡ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಗಂಗಾ ಇವತ್ತು ಮನೆಗೆ ಬರ್ತಾಳ ಜೈ? ಮತ್ತೆ ಈ ಮನೆಗೆ ಕಾಲಿಡ್ತಾಳ? ಎಲ್ಲ ಕರೆಕ್ಟ್ ಆಗಿ ನಡೆದ್ರೆ ಗಂಗಾ ಮೇಡಮ್ ಅವ್ರು ಇವತ್ತೇ ಬರ್ಬೋದು ಅಜ್ಜಿ. ಯಾವ ಕ್ಷಣದಲ್ಲಾದ್ರೂ ಇಲ್ಲಿ ಕಾಲಿಡ್ಬೋದು. ಭಗವಂತ, ನನ್ ಸೊಸೆ ಇವತ್ತೇ ಮನೆಗ್ ಬರ್ಬೇಕು. ಬರ್ತಾಳೆ ಚಿಕ್ಕಮ್ಮ, ಗಂಗಾ ಖಂಡಿತವಾಗ್ಲೂ ಬರ್ತಾಳೆ. ಅಯ್ಯೋ ಅಯ್ಯೋ, ಇನ್ನೊಂದ್ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಪೌಡ್ರು. ಅಯ್ಯೋ, ಈ ಮಕ್ಕಳು. 100ರಲ್ಲಿ ಹೋಗ್ತಿದ್ದೀನಿ ಕಣೆ. ಇನ್ನು ಫಾಸ್ಟ್ ಆಗಿ ಹೋದ್ರೆ ಪೊಲೀಸರು ಹಿಡಿತಾರೆ. ಇಲ್ಲ, ನಾನೇ ಯಾವ ಡಿವೈಡರ್ಗೋ ಮರಕ್ಕೋ ಗುದ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, 100ರಲ್ಲಿ ಹೋಗ್ತಿದ್ದೀರಾ? ಸ್ಪೀಡ್ ಏನು ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ, ಕಾರ್ ಹೋಗೋ ಸ್ಪೀಡ್ಗಿಂತ ನಮ್ ಟೆನ್ಷನ್ ಹೆಚ್ಚಾಗಿದೆ, ಅದಕ್ಕೆ ಕಾಣಿಸ್ತಿಲ್ಲ. ಮಕ್ಳು ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾರೇನೋ, ಜೈಗೆಲ್ಲ ಹೇಳಿರ್ತಾರೇನೋ. ಅಯ್ಯೋ, ಹೇಳಿದ್ರೆ ನಮ್ ಕತೆ ಗೋವಿಂದ ಗೋವಿಂದ.
ಅಯ್ಯಯ್ಯೋ ಹಾಗೆ ಹೇಳಿ ಇನ್ನೂ ಭಯಪಡಿಸ್ಬೇಡ್ವೆ. ಆ ಮೀನಾಕ್ಷಿನ ಕನ್ವಿನ್ಸ್ ಮಾಡೋದಕ್ಕೆ ನಮ್ ಟೈಮ್ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಈ ಮಕ್ಳ ವಿಷಯ ನಮ್ಗೆ ಮೊದ್ಲೇ ಗೊತ್ತಾಗ್ತಿತ್ತು. ಮನೆ ಹತ್ರನೇ ಮಕ್ಕಳನ್ನ ತಡಿತಿದ್ವಿ. ಆದ್ರೆ ಗಂಗಂಗ್ ಏನಾರು ತಲೆ ಕೆಟ್ಟ ಹೋಗಿದ್ಯಾ? ತನ್ ಗಂಡ ಯಾರು ಅಂತ ತನಗ್ ಗೊತ್ತಿಲ್ಲದೆ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಕಂಪ್ಲೇಂಟ್ ಕೊಡ್ಬೇಕು. ಅದು ಬಿಟ್ಟು ಬೇರೆ ಗಂಡಸ್ರನ್ನ ಹೆಲ್ಪ್ ಕೇಳ್ತಾಳಲ್ರಿ. ಜೈ ಬೇರೆಯವನು ಹೇಗೆ ಆಗ್ತಾನೆ? ಗಂಗಾ ಗಂಡನೇ ಅಲ್ವಾ? ಆ ವಿಷಯ ನಮಗ್ ಗೊತ್ತು, ಅವಳಗ್ ಗೊತ್ತಾ? ಇನ್ನು ಒಳ್ಳೇದು, ಮಕ್ಳನ್ ಕಳ್ಸಿ ಒಳ್ಳೆ ಕೆಲಸ ಮಾಡಿದಾಳೆ. ಅವಳೇ ಸ್ವತಃ ಬಂದಿಲ್ಲ. ಆ ರೀತಿ ಯೋಚನೆ ಮಾಡಿದ್ರೆ ಅರ್ಧ ಅದೃಷ್ಟ ನಮ್ ಪರವಾಗಿರೋ ಹಾಗೆ. ಮಕ್ಳು ಜೈ ಹತ್ರ ಹೇಳ್ಬಿಟ್ರೆ ಪೂರ್ತಿ ಅದೃಷ್ಟ ಉಲ್ಟಾ ಪಲ್ಟಾ ಆದ ಹಾಗೆ. ಅಯ್ಯಯ್ಯೋ, ಪದೇ ಪದೇ ಆ ವಿಷಯ ಹೇಳಿ ನನಗೆ ಭಯ ಪಡಿಸ್ಬೇಡ್ವೆ. ಇದಕ್ಕಿಂತ ಫಾಸ್ಟ್ ಆಗಿ ಹೋಗೋದಕ್ಕೆ ಇದೇನು ಫ್ಲೈಟ್ ಅಲ್ಲ. ನಮ್ ಮದುವೆ ಆದ ಹೊಸದರಲ್ಲಿ ತಗೊಂಡ್ರೋ ಕಾರು. ಈ ಕಾರ್ ಏನೋ ನೀವೇ ತಗೊಂಡ್ ಹಾಗೆ. ನಮ್ಮನೆಯವ್ರ ತಾನೇ ಗಿಫ್ಟ್ ಆಗಿ ಕೊಟ್ಟಿರೋದು. ಇವಾಗ ಅದ ಮುಖ್ಯ. ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಿಲ್ಲ ನಿನ್ಗೆ. ಅಯ್ಯೋ, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿನಗ್ ಚೆನ್ನಾಗ್ ಗೊತ್ತಿರೋ ಹಾಗೆ. ಸ್ವಲ್ಪ ಹೊತ್ತು ಮಾತಾಡ್ದೇನೆ ಇರ್ತೀಯ. ಬೇಗ ಮನೆಗೆ ಹೋಗೋಣ ಕಣೆ. ಅಯ್ಯೋ ಸರಿ, ಹೋಗ್ರಿ ಹೋಗ್ರಿ ಬೇಗ. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಗುತ್ತೋ? ಅಂಕಲ್, ನೀವು ಇಲ್ಲೇ ಇರಿ, ನಾವು ಹೋಗಿ ಬರೋವರೆಗೂ. ನಾವು ಬೇಗ ಬರ್ತೀವಿ. ಅಯ್ಯೋ, ಎಕ್ಸೈಟ್ ಆಗ್ಬಾರ್ದು ಅಂತ ಅಣ್ಣ ಹೇಳ್ದೆ ಅಲ್ವಾ? ಅನಾವಶ್ಯಕವಾಗಿ ಅವಸರ ಪಟ್ನಲ್ಲ. ಇವಾಗ ಅಣ್ಣನ್ಗೆ ಏನ್ ಹೇಳೋದು? ಬರ್ಬೇಕಾದ್ರೆ ನಿಂಗೆ ಏನು ಹೇಳಿದೆ? ಇವಾಗ ಏನು ಮಾಡಿದೆ ದಿವ್ಯಾ? ಸಾರಿ ಅಣ್ಣ, ಅವ್ರ ಮನೇಲಿ ಇದಾರೋ ಇಲ್ವೋ ಅಂತ ನೋಡೋಣ ಅಂತ. ಅದನ್ನೇ ಓವರ್ ಆಕ್ಟಿಂಗ್ ಅಂತಾರೆ. ಅದಲ್ಲ ಅಣ್ಣ, ಅವ್ರನ್ನ ತಕ್ಷಣ ನೋಡ್ಬೇಕು ಅನ್ಸ್ತು. ನಿನ್ನೆ ಅಷ್ಟೇ ಅಲ್ವಾ ನೋಡಿದೆ? ಇಷ್ಟು ಬೇಗ ಅವಸರ ಯಾಕೆ? ಅಂದ್ರೆ ನಾವು ಅಮ್ಮನ್ನ ದಿನ ನೋಡ್ತೀವಿ ಅಲ್ವಾ? ಒಂದ್ ಅರ್ಧ ಗಂಟೆ ನೋಡ್ಲಿಲ್ಲ ಅಂದ್ರೂ ಒಂಥರ ಆಗುತ್ತೆ. ಅಮ್ಮನಿಗೆ ಅವನಿಗೆ ಹೋಲಿಕೆನಾ? ನನಗೆ ಹಾಗೆ ಇರುತ್ತೆ. ಇದನ್ನೇ ಬೇಡ ಅಂತ ಹೇಳೋದು. ಮತ್ತೆ ಹೇಳ್ತಿದ್ದೀನಿ, ಒಳಗಡೆ ಹೋಗಿ ವಿಷಯ ಹೇಳಿ ತಕ್ಷಣ ಬೇಗ ಬರ್ಬೇಕಷ್ಟೇ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಸರಿ ಅಣ್ಣ. ಅಂಕಲ್, ನಾನು 5 ನಿಮಿಷದಲ್ಲಿ ಬರ್ತೀನಿ, ನೀವು ವೇಟ್ ಮಾಡಿ. ನಡಿ. ಏನ್ರಿ ಬಂಗಾರ, ಏನೋ ಅಭಿ, ಇಲ್ಲಿಗೆ ಬಂದಿದ್ದೀರಾ? ಬುದ್ಧಿ ಇದೆಯಾ ರಾಣಿ? ಮನೆಗೆ ಬಂದಿರೋರ್ನ ಯಾಕೆ ಬಂದ್ರಿ ಅಂತ ಕೇಳ್ತೀಯಾ? ನಾನೇನೋ ಕ್ಯಾಶುಯಲ್ ಆಗಿ ಕೇಳಿದೆ ಸರ್. ಚಿಕ್ಕ ಮಕ್ಕಳು ನಾಣಿ, ಹರ್ಟ್ ಆಗ್ತಾರೆ ಅಲ್ವಾ ಬಂಗಾರ? ಏನಿಲ್ಲ ರೀ, ನಮ್ ನಾಣಿ ಅಂಕಲೇ ಅಲ್ವಾ? ನಿಜವಾಗ್ಲೂ ನೀನು ಬಂಗಾರನೇ. ಹಾಯ್ ಅಬಿ. ಹಾಯ್. ಕೂತ್ಕೊಳ್ಳಿ. ಜ್ಯೂಸ್, ಕೂಲ್ ಡ್ರಿಂಕ್ಸ್, ಹಾರ್ಲಿಕ್ಸ್, ಬೋರ್ಮಿಟಾ ಏನ್ ತಗೋತೀರಾ? ನಿಮ್ಮಿಷ್ಟ ರೀ. ನನಗೇನು ಬೇಡ. ದಿವ್ಯಾ, ವಿಷಯ ಹೇಳು. ನಿಮ್ಗೊಂದು ವಿಷಯ ಹೇಳ್ಬೇಕು ರೀ. 1 ನಿಮಿಷ ಬಂಗಾರ. ಚಿಕ್ಕಮ್ಮ, ಮಕ್ಳಿಗೆ ಜ್ಯೂಸ್ ತಗೊಂಡ್ ಬನ್ನಿ. ತರ್ತೀನಿ ಕಂದ. ಏನ್ ಬಂಗಾರ, ನನ್ನ ಹತ್ರ ಏನ್ ಹೇಳ್ಬೇಕು? ಅದು ನಮ್ಮ ಅಪ್ಪ. ಇರು 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 ಇರು. ಮೊದ್ಲು ನಾನ್ ನಿನಗೊಂದು ವಿಷಯ ಹೇಳ್ಬೇಕು. ಏನ್ರಿ? ನನ್ನ ವೈಫ್ ಗಂಗಾ ಇದ್ದಾಳೆ ಅಲ್ವಾ? ಹೌದು. ಅವಳು ಸದ್ಯದಲ್ಲೇ ಬರ್ತಿದ್ದಾಳೆ. ನಿಜವಾಗ್ಲೂ? ಹೌದಮ್ಮ. ಮತ್ತೆ ನಮ್ಮನೆಗೆ ಕಳೆ ಬರ್ತಾ ಇದೆ. ಅದಕ್ಕೆ ಜೈ ಹ್ಯಾಪಿ ಆಗಿದ್ದಾನೆ. ಅವನ್ ಸಂತೋಷವಾಗಿರೋದು ನೀನ್ ಯಾವತ್ತಾದ್ರೂ ನೋಡಿದ್ಯಾ? ನೋಡಿದ್ದೀನಿ ಅಜ್ಜಿ. ನಾನ್ ನೋಡಿದ ಪ್ರತಿ ಸಾರಿ ಅವರು ಇಷ್ಟೇ ಸಂತೋಷವಾಗಿರ್ತಾರೆ. ಅಂದ್ರೆ ನಮ್ ಗಂಗಾ ಮೇಡಮ್ ಅವರು ನೀನು ಒಂದೇ ಅಂತ ಹೇಳ್ತಿದೀಯ ದಿವ್ಯಾ? ಹೌದು ನಾಣಿ, ದಿವ್ಯಾ ಗಂಗಾ ಇಬ್ರು ಒಂದೇ. ಗಂಗನ ನೆನೆಸ್ಕೊಂಡ್ರು, ದಿವ್ಯನ ನೋಡಿದ್ರು ನನಗೆ ಒಂದೇ ಫೀಲಿಂಗ್ ಬರುತ್ತೆ. ಏನೋ ಗೊತ್ತಿಲ್ದಿರೋ ಆನಂದ ಮನಸ್ಸೊಳಗಡೆ ಮೂಡುತ್ತೆ.
ಇಲ್ಲೇನೋ ಸುಟ್ಟಿರೋ ವಾಸನೆ ಬರ್ತಿದೆಯಲ್ಲ. ಇವನತ್ರಿಂದನೇ. ಲೇ ಅಭಿ, ಯಾಕೆ ನಿಂತಿದ್ಯೋ? ಕೂತ್ಕೋ. ಇಟ್ಸ್ ಓಕೆ. ಕೂತ್ಕೋ ಅಭಿ. ಬಾ. ಏನ್ರಿ, ನಿಮ್ ಹೆಂಡತಿ ಬಂದ್ರೆ ನನ್ನ ಮರ್ತೋಗ್ತೀರಾ? ಇಲ್ಲ ಬಂಗಾರ, ಅವಳಿಗೆ ನಿನ್ನನ್ನು ತೋರಿಸಿ ಇವಳಿಂದನೇ ಅವಳನ್ನ ಮರ್ತೋಗಕ್ಕಾಯ್ತು ಅಂತ ಹೇಳ್ತೀನಿ. ನಿಜವಾಗ್ಲೂನಾ ರೀ? ಹೌದಮ್ಮ, ಗಂಗಾ ನೆನಪುಗಳಿಂದ ಅವನ ಆಚೆ ಬಂದಿರೋದು. ಯಾಕೆ ಸರ್? ನಾಣಿ, ಓ, ಇವ್ರನ್ನ ಕಾರಲ್ಲಿ ಕಳಿಸ್ತೀರಾ? ಸರಿ ಸರ್. ಪುಟ್ಟ ಅಭಿ, ದಿವ್ಯಾ ಬೇಡ ಆಂಟಿ, ಕುಡಿಬೇಕು ಪುಟ್ಟ, ಬೇಡ ಅನ್ಬಾರ್ದು. ಲೇಟ್ ಆಗತ್ತೆ. ಜ್ಯೂಸ್ ಕುಡಿಯೋದಕ್ಕೆ ಎಷ್ಟೊತ್ತು ಬೇಕು? ಕುಡಿ, ತಗೋ. ದಿವ್ಯಾ ತಗೋ. ಬೇಗ ಹೇಳು ದಿವ್ಯಾ. ಏನ್ ಹೇಳ್ಬೇಕು? ಅದು ನಮ್ಮ ಸರ್, ಆಟೋ ಕಳಿಸ್ಬಿಟ್ಟೆ ಸರ್. ಯಾಕೆ ಕಳ್ಸಿದ್ರ ಅಂಕಲ್? ಅಂದ್ರೆ ಅಭಿ, ಜೈ ಸರ್ ನಿಮ್ಮನ್ನ ಕಾರಲ್ಲೇ ಮನೆವರೆಗೆ ಡ್ರಾಪ್ ಮಾಡ್ತಾರೆ. ಆಟೋ ಅಂಕಲ್ಗೆ ನಾನು ದುಡ್ಡು ಕೊಡಬೇಕು. ನಾನು ಕೊಟ್ಟೆ ಬಿಡೋ, ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬೇಡ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನ್ಗೆಷ್ಟೊಂದು ಆತ್ಮಾಭಿಮಾನ. ಹೌದು ಅಜ್ಜಿ, ಚಿಕ್ಕನ್ನಲ್ಲಿ ಜೈ ಕೂಡ ಹೀಗೆ ಅಲ್ವಾ? ಯಾರ ಹತ್ರನೂ ಮಾತು ಅನಿಸ್ಕೋತಿರ್ಲಿಲ್ಲ. ದಿವ್ಯಾ, ಹೇಳಿದ್ ಮರ್ತೋದಾ? ಹೇಳ್ತೀನಿ ಅಣ್ಣ. ಏನ್ರಿ? ಒಂದ್ ನಿಮಿಷ ಬಂಗಾರ, ನಾವು ಊಟ ಮಾಡ್ತಾ ಮಾತಾಡ್ಬೋದಲ್ವಾ? ನಮ್ಗಷ್ಟು ಟೈಮ್ ಇಲ್ಲ, ನಾವು ಬೇಗ ಹೋಗ್ಬೇಕು. ಓಕೆ ಅಭಿ, ಹೋಗೋರಂತೆ. ಒಂದು 5 ಮಿನಿಟ್ಸಲ್ಲಿ ಕಳಿಸ್ಕೊಡ್ತೀನಿ. ನೀವು ಜ್ಯೂಸ್ ಕುಡಿತಾ ಇರಿ, ನಾನು ಆಫೀಸ್ ಕಾಲಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಜಸ್ಟ್ 5 ಮಿನಿಟ್ಸ್. ನಾಣಿ ಸರ್, ಆಫೀಸಿಗೆ ಕಾಲ್ ಮಾಡು. ಆಫೀಸಲ್ಲಿ ಏನು ಕೆಲಸ ಇಲ್ವಲ್ಲ ಸರ್? ನಾಣಿ, ಬರ್ತಿದ್ದೀನಿ ಸರ್. ಸರ್, ನಿನಗೆ ಅಷ್ಟಕ್ಕೂ ಸೆನ್ಸ್ ಇಲ್ಲ. ನಾನು ದಿವ್ಯಾ ಅಭಿ ನನ್ನ ಹತ್ರ ಏನೋ ಹೇಳಬೇಕು ಅಂತ ಬಂದಿದ್ದಾರೆ. ಅದನ್ನ ಹೇಳಿದ್ರೆ ತಕ್ಷಣ ಹೊರಟೋಗ್ತಾರೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಇರಬೇಕು ಅಂತ ಇದ್ದೆ, ಅದಕ್ಕೆ ಆಟೋನ ಕಳಿಸ್ಬಿಡು ಅಂದೆ. ಆಫೀಸ್ ಕೆಲಸ ಅಂತ ಹೇಳ್ತಿದ್ದೀನಿ. ಹೇಗಾದ್ರೂ ಮಾಡಿ ಅವರನ್ನ ಸ್ವಲ್ಪ ಹೊತ್ತು ತಡಿಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಇವತ್ತು ನಿಮ್ಮ ಮೆದುಳು ಪಾದರಸ ತರ ಕೆಲಸ ಮಾಡ್ತಿದೆ. ಒಂದ್ ಕಡೆ ಗಂಗಾ ಮೇಡಮ್ ಅವ್ರಿಗೋಸ್ಕರ ನಿಮ್ಮ ಅತ್ತೆ ಮಾವ್ರ ಮೇಲೆ ಪ್ಲಾನಿಂಗು, ಈ ಕಡೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇವ್ರ ಮೇಲೆ ಪ್ಲಾನಿಂಗು. ಸೂಪರ್ ಸರ್ ನೀವು. ಏನ್ ಕೇಶವನಿ ಹೇಳ್ತಿರೋದು? ಹೌದಮ್ಮ, ಅಭಿದಿವ್ಯಾ ಜೈ ಅಂಕಲ್ನ ಭೇಟಿ ಮಾಡಿ ಗಂಗಾ ಮೇಡಮ್ ಅವ್ರ ಬಗ್ಗೆ ಹೇಳಕ್ ಹೋಗಿದ್ದಾರಂತೆ. ಈಗಷ್ಟೇ ಮೇಡಮ್ ಅವರು ಚಂದ್ರಿಕಾಂಟಿ ರಾಮಕೃಷ್ಣ ಹತ್ರ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಅಯ್ಯೋ, ಯಾವಾಗ್ಲೂ ಈ ತರ ಮನೇಲಿರೋ ಬದಲು ಅಭಿದಿವ್ಯಾ ಮೇಲೊಂದು ಕಣ್ಣಿಡಕ್ಕಾಗಲ್ಲ ಕೇಶವ. ಎಲ್ಲ ನಾನೇ ಹೇಗ್ ನೋಡ್ಕೊಳ್ಳಿ? ಇಷ್ಟೊತ್ತಿಗಾಗ್ಲೇ ಜೈಸರ್ಗ್ ಅವ್ರ ವಿಷಯ ಹೇಳ್ಬಿಟ್ಟಿದ್ರೆ ಎಲ್ಲ ಮುಳುಗೋಯ್ತೆ. ತಾಯಿ ತಂದೆ ಮಕ್ಕಳು ಎಲ್ಲ ಒಂದಾಗ ಹೋಗ್ತಾರೆ. ಅವ್ರು ಒಂದಾಗೋದು ಒಳ್ಳೇದೇ ಅಲ್ವಾ ಅಮ್ಮ? ಒಳ್ಳೇದೇ ಕಣೋ, ಆದ್ರೆ ನಿಮ್ಮಪ್ಪ ಯಾವ ಫ್ಯಾನ್ ಕೆಳಗಡೆ ಇದ್ದಾರೋ, ಯಾವ AC ಪಕ್ಕದಲ್ಲಿದ್ದಾರೋ. ಅಯ್ಯೋ, ಅದೇನಾದ್ರೂ ಅವ್ರ ಮೇಲೆ ಬಿದ್ರೆ ಅಪ್ಪ ಹೋಗೇ ಹಾಕೊಳ್ತಾರೆ. ಕೆಟ್ಟದೆಲ್ಲ ನೋಡಿಬಿಡ ಕಣೋ. ಏನು ಆ ಮಾತೆಲ್ಲ? ಹೇಗಾದ್ರೂ ಸರಿ, ನಿಮ್ಮಪ್ಪನ ಪ್ರಾಣ ನಾವೇ ಕಾಪಾಡ್ಕೋಬೇಕು. ಅಂದ್ರೆ
ಅಭಿ ದಿವ್ಯಾ ಜೈ ಸರ್ಗೆ ವಿಷಯ ಹೇಳೋದನ್ನ ತಡಿಬೇಕು. ಅಭಿ ದಿವ್ಯಾ ಅಂತ ತಡಿಯಕ್ಕೆ ಚಂದ್ರಿಕಾ ಆಂಟಿ ರಾಮಕೃಷ್ಣ ಅಂಕಲ್ ಹೋಗಿದಾರಮ್ಮ. ಅವ್ರು ಹೋಗೋ ಅಷ್ಟ್ರಲ್ಲಿ ಇವ್ರು ಹೇಳ್ಬಿಟ್ರೆ ಮತ್ತೇನ್ ಮಾಡೋದಮ್ಮ? ನಾವ್ ಅಭಿಗ್ ಫೋನ್ ಮಾಡಿ ವಾಪಸ್ ಬರಕ್ ಹೇಳೋಣವಾ? ಯಾಕೆ ಅಂದ್ರೆ ಅಭಿ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಅಪ್ಪಂಗ್ ಫೋನ್ ಮಾಡಿ ಅಭಿ ದಿವ್ಯಾನ್ ವಾಪಸ್ ಕರ್ಕೊಂಡ್ ಬಂದ್ಬಿಡು ಅಂದ್ರೆ, ಅಯ್ಯೋ ಅವ್ರು ಇನ್ನೂ ಪ್ರಶ್ನೆಗಳು ಕೇಳ್ತಾರೆ. ಅವ್ರ ಬಗ್ಗೆ ನಿಂಗೆ ಗೊತ್ತಿದ್ದು ಮಾತಾಡ್ತೀಯಲ್ಲ. ಹಾಗಾದ್ರೆ ಏನ್ ಮಾಡೋದು? ಹಾ, ಒಂದ್ ದಾರಿ ಇದೆ, ನಡಿ ಹೋಗೋಣ. ಅದಕ್ಕೆ ಮೇಡಮ್ ಅವರೇ, ಏನದ್ಕೆ? ಅಭಿನ ದಿವ್ಯಮ್ಮ ಅವ್ರನ್ನ ಜೈಸರ್ ಮನೆ ಕಳ್ಸಿದ್ದೀರಾ ಮೇಡಮ್ ಅವರೇ? ಹೌದು ಅದಕ್ಕೆ, ಅವ್ರ ಅಪ್ಪನ ಬಗ್ಗೆ ಸರ್ಗೆ ಹೇಳ್ತೀನಿ ಅಂತ ಹೋದ್ರು. ಈಗ ಹೋಗ್ಬಾರ್ದು ಮೇಡಮ್ ಅವರೇ, ಸರ್ಗೆ ಹೇಳ್ಬಾರ್ದು. ಯಾಕೆ ಕೇಶವ? ಯಾಕಂದ್ರೆ ಹೇಳಮ್ಮ. ಹಾ, ಯಾಕಂದ್ರೆ ಮೇಡಮ್ ಅವರೇ, ಇವಾಗ ಸ್ವಲ್ಪ ಟೈಮ್ ಸರಿ ಇಲ್ಲ. ಈಗಷ್ಟೇ ಪಂಚಾಂಗ ನೋಡ್ದೆ, ಗ್ರಹಗಳು ನಕ್ಷತ್ರಗಳ ಜೊತೆ ಜಗಳ ಆಡ್ತಿದೆ. ಶನಿ ರಾಹು ಕೇತು ತುಂಬಾ ಕೋಪದಲ್ಲಿದ್ದಾರೆ. ಬುಧ ಶುಕ್ರ ತುಂಬಾ ಭಯದಲ್ಲಿದ್ದಾರೆ. ಈ ಸಮಯದಲ್ಲಿ ಏನಾದ್ರೂ ವಿಷಯ ಹೇಳಿದ್ರೆ ನೀವು ನಿಮ್ಮ ಯಜಮಾನ್ರು ಇನ್ಯಾವತ್ತೂ ಒಂದಾಗಲ್ಲ. ಒಂದ್ ವೇಳೆ ಹೇಳಿದ್ರೆ ದಿನ ಜಗಳ ಆಡ್ತಾನೆ ಇರ್ತೀರಾ.